Hello students, good morning. Welcome to Bhaskar's classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, JFGC ಮಾಗಡಿ. ಈ ಸೆಷನ್ ಅಲ್ಲಿ ನಾನು ನಿಮ್ಮ ಮುಂದೆ ತಂದಿರುವಂತಹದ್ದು 2015ನೇ ಇಸ್ವಿ ಕ್ವಶನ್ ಪೇಪರ್ ತಂದಿದ್ದೀನಿ ಸ್ಟೂಡೆಂಟ್ಸ್. ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿಯಲ್ಲಿ ಯಾವ ರೀತಿ ಸೆಕ್ಷನ್ ಬಿಗೆ ಕೇಳಿದ್ದಾನೆ ಅನ್ನೋದನ್ನ ಈ ಒಂದು ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ ಸ್ಟೂಡೆಂಟ್ಸ್. ಹಾಗಾದರೆ ಸೆಕ್ಷನ್ ಬಿ ನಲ್ಲಿ ಯಾವ ರೀತಿ ಕೇಳಿದ್ದಾನೆ ಅಂತಂದ್ರೆ ಅಸರ್ಟೈನ್ ದ ವ್ಯಾಲ್ಯೂ ಆಫ್ ಸ್ಟಾಕ್ ಇನ್ ದ ಬಿಗಿನಿಂಗ್, ಅಂದ್ರೆ ಓಪನಿಂಗ್ ಸ್ಟಾಕ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತಂತೆ ಸ್ಟೂಡೆಂಟ್ಸ್. ಆದರೆ ಓಪನಿಂಗ್ ಸ್ಟಾಕ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು. ಲಾಸ್ಟ್ ಸೆಷನ್ ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ. ಪಾರ್ಟ್ 1 ಮತ್ತು ಪಾರ್ಟ್ 2 ನೋಡಿದ್ರೆ ಅಂದ್ರೆ ಈ ಒಂದು ಓಪನಿಂಗ್ ಸ್ಟಾಕ್ ಕ್ಯಾಲ್ಕುಲೇಟ್ ಮಾಡೋದಕ್ಕೊಳ್ಳಿ, ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡೋದಕ್ಕೊಳ್ಳಿ ಈಸಿ ಅಂತ ಅನ್ಸುತ್ತೆ ಸ್ಟೂಡೆಂಟ್ಸ್. ಕಾರಣ ಏನಕ್ಕೆ ಅಂದ್ರೆ ಮೋರ್ ದನ್ 90% ಸ್ಟೂಡೆಂಟ್ಸ್ ಫೇಲ್ಯೂರ್ ಆಗೋದು ಇದೇ ಒಂದು ಪಾಯಿಂಟ್ ಅಲ್ಲಿ. ಸೊ ಅದಕ್ಕೋಸ್ಕರನೇ ಪಾರ್ಟ್ 1 ಪಾರ್ಟ್ 2 ಇಂದನೇ ಆ ವಿಚಾರನ ಹೇಳ್ಕೊಂಡ್ಬಂದಿದ್ದೀನಿ ಸ್ಟೂಡೆಂಟ್ಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸ್ಟೂಡೆಂಟ್ಸ್. ಪಕ್ಕದಲ್ಲೇ ಇದನ್ನ ಪ್ರಾಬ್ಲಮ್ನ ಕಾಪಿ ಮಾಡಿ ಇಟ್ಟಿದ್ದೀನಿ. ಸೊ ಅದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂದ್ಬಿಟ್ಟಿದೆ ತಿಳಿಯೋಣ ಬನ್ನಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಲಾಸ್ಟ್ ಸೆಷನ್ ಅಲ್ಲಿ 26ನೇ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಇವತ್ತಿನ ದಿವಸ ನಾವು 27ನೇ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೀವಿ ಸ್ಟೂಡೆಂಟ್ಸ್. ಹಾಗಾದ್ರೆ ಇಲ್ಲಿ ನಾವು ಓಪನಿಂಗ್ ಸ್ಟಾಕ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ, ಸ್ಟಾಕ್ ಅಟ್ ದ ಬಿಗಿನಿಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ. ಹಾಗಾದ್ರೆ ಯಾವ ಅಕೌಂಟ್ ಪ್ರಿಪೇರ್ ಮಾಡೋಣ? ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡೋಣ. ಸೊ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು ಅಂದ್ರೆ ಟು ಓಪನಿಂಗ್ ಸ್ಟಾಕ್, ಟು ಪರ್ಚೇಸಸ್, ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್. ಕ್ರೆಡಿಟ್ ಸೈಡ್ ನಲ್ಲಿ ಬೈ ಸೇಲ್ಸ್, ಬೈ ಕ್ಲೋಸಿಂಗ್ ಸ್ಟಾಕ್. ಏನ್ ಕೊಟ್ಟಿದ್ದಾನೆ ಅದನ್ನ ಫಿಲ್ ಮಾಡ್ಕೊಂಡು ಹೋಗೋಣ. ಪರ್ಚೇಸ್ ಕೊಟ್ಟಿದ್ದಾನೆ 1,20,000, ಆಗಿಂದಾಗೆ ತಗೋಣ 1,20,000. ಡೈರೆಕ್ಟ್ ವೇಜಸ್ ಕೊಟ್ಟಿದ್ದಾನೆ, ಡೈರೆಕ್ಟ್ ವೇಜಸ್ ಎಷ್ಟಂತ ಸ್ಟೂಡೆಂಟ್ಸ್? 80,000. ದೆನ್ ಸೇಲ್ಸ್ ಕೊಟ್ಟಿದ್ದಾನೆ 5 lakhs. ದೆನ್ ಸ್ಟಾಕ್ ಅಟ್ ದ ಎಂಡ್ ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ 45,000. ರೇಟ್ ಆಫ್ GP ಆನ್ ಕಾಸ್ಟ್ ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್. ಹಾಗಾದ್ರೆ ಸೇಲ್ಸ್ ಮೇಲೆ GP ಮಾಡಬೇಕು ಟು ವಾಟ್? ಗ್ರಾಸ್ ಪ್ರಾಫಿಟ್. ಹಾಗಾದ್ರೆ ಗ್ರಾಸ್ ಪ್ರಾಫಿಟ್ ನಮಗೆ ಕೊಟ್ಟಿರೋ ಅಮೌಂಟ್ ಯಾವುದು? ಸೇಲ್ಸ್ ಆಗಿದೆ ಸ್ಟೂಡೆಂಟ್ಸ್. ಆದರೆ ಆನ್ ಕಾಸ್ಟ್ ಕೊಟ್ಟಿದ್ದಾನೆ ಅವನು. ಹಾಗಾದ್ರೆ ಮಾಮೂಲಿ ಮ್ಯಾಜಿಕ್ ಗೊತ್ತಿದೆ, ಪಾರ್ಟ್ ನಂಬರ್ 1 ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ. ಸೊ ಕಾಸ್ಟ್, ಅದಕ್ಕೆ ಆಡ್ ಮಾಡಿ ಪ್ರಾಫಿಟ್, ಬರುವಂತಹದ್ದು ಸೇಲ್ಸ್. ಯಾವುದ್ರ ಮೇಲೆ ಅಂತ ಹೇಳ್ತಾ ಇದ್ದಾನೋ ಅದನ್ನೇ ನಾವು ಯಾವುದ್ರ ಮೇಲಂತೆ? ಕಾಸ್ಟ್ ಮೇಲಂತೆ. ಹಾಗಾದ್ರೆ ಅದನ್ನೇ ನಾವು 100 ಅನ್ಕೋಣ. ಎಷ್ಟು ಪರ್ಸೆಂಟ್ ಅಂತೆ? 25. ಹಾಗಾದ್ರೆ 100ಗೆ 25ನ ಆಡ್ ಮಾಡಿದ್ರೆ ಬರೋದು 125. ದೆನ್ ಅಮೌಂಟ್ ಕೊಟ್ಟಿರೋದು ಯಾವುದು? 5 lakhs. ಏನದು? ಸೇಲ್ಸ್ ಪಕ್ಕದಲ್ಲಿ ಬರೆದು ಬಿಡೋಣ 5 lakhs. ಹಾಗಾದ್ರೆ ಈಗ ಬರೀಬೇಕು ನಾವು GP. ಮ್ಯಾಜಿಕ್ ಸ್ಟಾರ್ಟ್ ಮಾಡೋಣ. 5 lakh ಇಂಟು ಈ 5 lakh ಅನ್ನೋದು ಎಷ್ಟು ಪರ್ಸೆಂಟ್ಗೆ? ಅದು 125%ಗೆ. ನಾವು ಬೇಕಾಗಿರೋ ಪ್ರಾಫಿಟ್ ಎಷ್ಟು ಪರ್ಸೆಂಟ್ ಬೇಕಾಗಿರೋದು? 25%ಗೆ ಎಷ್ಟು? ಹಾಗಾದ್ರೆ 5 lakh ಇಂಟು 25
ಡಿವೈಡ್ ಬೈ 125 ಅಂದರೆ ಬರುವಂತಹದ್ದು 1,00,000 ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಗ್ರಾಸ್ ಪ್ರಾಫಿಟ್ ತಗೊಳ್ಳಿ 1,00,000. ಈಗ ಬ್ಯಾಲೆನ್ಸ್ ಮಾಡಿ, ಗ್ರಾಸ್ ಪ್ರಾಫಿಟ್ ಬಂದ ಮೇಲೆ ಬ್ಯಾಲೆನ್ಸ್ ಮಾಡಿದ್ರಂದ್ರೆ 5,00,000 ಪ್ಲಸ್ 45,000 5,45,000 5,45,000 5,45,000 ಅಲ್ಲಿ 1,20,000 ಪ್ಲಸ್ 80 2,00,000 ಪ್ಲಸ್ 3,00,000 ಕಳೆದ್ರ ಅಂದ್ರೆ ಬರುವಂತಹದ್ದು 3,00,000 ಕಳೆದ್ರೆ ಬರೋದಿನ್ನ 2,45,000. ಇದನ್ನೇ ನಾವು ಕರಿತೀವಿ ಏನು ಓಪನಿಂಗ್ ಸ್ಟಾಕ್. ಇಲ್ಲಿ ಬರಿಬೇಕಾಗಿರುತ್ತೆ ನೀವು ಬ್ಯಾಲೆನ್ಸಿಂಗ್ ಫಿಗರ್. ಏನಂತ ಬರಿಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರಿಬೇಕಾಗಿರುತ್ತೆ. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 27ನೇ ಪ್ರಾಬ್ಲಮ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ಟೂಡೆಂಟ್ಸ್. ನಾನು ಒಂದೊಂದೇ ಕ್ವಶನ್ ಪೇಪರ್ದ ಒಂದೊಂದೇ ಪಾರ್ಟ್ ಮಾಡಿ ಬಿಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ನಿಮಗೆ ಟೈಮ್ ಕಡಿಮೆ ಇರುತ್ತೆ. ಸೊ ನೀವು ಯಾವ ಒಂದು ಇಯರ್ದು ಕ್ವಶನ್ ಪೇಪರ್ ನೋಡಬೇಕಾಗಿದೆಯೋ ಅದನ್ನೇ ನೋಡಲಿ ಮತ್ತು ಶಾರ್ಟ್ ಪೀರಿಯಡಲ್ಲಿ ಬೇಗ ನೋಡಿ ಮುಗಿಸೋದಕ್ಕೆ ಅವಕಾಶ ಆಗಿರುತ್ತೆ ಅಂತ ಸ್ಟೂಡೆಂಟ್ಸ್. ಒಂದೇ ಪೀರಿಯಡಲ್ಲಿ ಎಲ್ಲ ಕ್ವಶನ್ ಪೇಪರ್ ಮಾಡಿಬಿಟ್ರು ಕೂಡ ಯಾವ್ದು ನೋಡಿದ್ವಿ ಯಾವ್ದು ನೋಡಿಲ್ಲ ಅಂದ್ಬಿಟ್ಟು ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೋಸ್ಕರನೇ ಇಯರ್ ಬೈ ಇಯರ್ ನಾನು ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ಮಾಡ್ತೀನಿ ಸ್ಟೂಡೆಂಟ್ಸ್. ಹಾಗಾದರೆ ನೆಕ್ಸ್ಟ್ ಸೆಷನಲ್ಲಿ ಇನ್ನೊಂದು ಕ್ವಶನ್ ಪೇಪರ್ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಸ್ಟೂಡೆಂಟ್ಸ್.